ಹೋಗತ್ಲಾಗಿ ಮನೇಲಿ ಸಮಾಧಾನನೇ ಆಗ್ತಿಲ್ಲ. ಮನೇಲಿ ಕೂತ್ಕೊಂಡ್ರು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಂಡ್ರು ನಿಂತ್ಕೊಳಕ್ಕಾಗಲ್ಲ, ಒಂದ್ ಕೆಲಸ ಮಾಡೋದಕ್ಕಾಗಲ್ಲ. ಏನಾರ ಮಾಡ್ಕೊಂಡು ಊಟ ಮಾಡೋದಂದ್ರೂ ಮನ್ಸೇ ಬರ್ತಿಲ್ಲ. ಹೆಂಗ ಮೊದ್ಲು ನನ್ ಮಗ ಇರ್ತಿದ್ದ, ಅವ ಅದ್ ಮಾಡ್ಕೊಡಮ್ಮ ಇದ್ ಮಾಡ್ಕೊಡಮ್ಮ, ಊಟ ಮಾಡಮ್ ಬಾರಮ್ಮ, ಅಪ್ಪೆಲ್ಲ ಹೋಯ್ತಂತ ಎಲ್ಲ ಕರಿತಿದ್ದ. ಇವಾಗಂತೂ ಮನೇಲಿ ಬೇಕು ಅಂತಿರುತ್ತತ್ಲಾಗಿ. ಅವ್ರು ನೋಡಿದ್ರೆ ಅವರು ಆರಾಮಾಗಿ ತೋಟ ಹೊಲ ಗದ್ದೆ ಅನ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಒಬ್ಳೆ ಎಷ್ಟಂತ ನನ್ಗಂತೂ ಬೇಜಾರಾಗ್ತೈತೆ. ಒಬ್ಳೆ ಎಷ್ಟಂತ ಇರ್ಲಿ, ಏನು ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕೂ ಮನ್ಸು ಬರಲ್ಲ ಅತ್ಲಾಗಿ. ನಾನು ಹಾಳಾದವಳು ಅತ್ಲಾಗಿ. ಅವತ್ತೇನೆ ನನ್ನ ಮಗ ಸೊಸೆ ಕರ್ಕೊಂಡ್ ಬಂದಿದ್ರು ಆಗ್ತಿತ್ತು ಅತ್ಲಾಗಿ. ಎಷ್ಟು ಸಮಾಧಾನ ಮಾಡಿದ್ರು ಇವ್ರು ಕೋಪ ಮಾಡ್ಕೊಂಡ್ರು, ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ. ಅಲ್ಲ ಅವನೇನ್ ಮಾಡ್ದಲೇ ಇರೋದೇನ್ ತಪ್ಪೇನ್ ಮಾಡಿಲ್ವಲ್ಲ ಪಾಪ. ಇಷ್ಟಪಟ್ಟಿದ್ದಾನೆ, ಮದ್ವೆ ಆಗಿ ಬಂದಿದ್ದಾನೆ. ನಾನು ಅವತ್ತೇನೆ ಅನ್ಕೊಂಡಿದ್ರು ಆಗ್ತಿತ್ತು ಏನೋ ಅತ್ಲಾಗಿ. ಮನೆ ಒಳಗಡೆ ಕರ್ಕೊಂಡ್ ಬಿಟ್ಟಿದ್ರೆ ಪಾಪ ನನ್ ಸೊಸೆ ಹೆಂಗ ಮನೇಲಿ ಕೆಲಸ ಎಲ್ಲ ಮಾಡ್ಕೊಂಡು ಟೈಮ್ ಸರಿಯಾಗಿ ರುಚಿ ರುಚಿಯಾಗಿ ತಿಂಡಿ ಅಡಿಗೆ ಊಟ ಎಲ್ಲ ಮಾಡಾಕವಳು. ನನ್ಗೆ ಆರಾಮಾಗಿ ತಿನ್ಕೊಂಡು ನಾನು ಆರಾಮಾಗಿ ಇರ್ಬೋದಿತ್ತು. ಗ್ರ್ಯಾಂಡ್ ಆಗಿ ಬೀಗ್ರೂಟನೋ ರಿಸೆಪ್ಷನ್ ಮಾಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ನನ್ನ ತಮ್ಮನ ಮಗಳಿಗೆ ಮದ್ವೆ ಆಗ್ಲಿಲ್ವಲ್ಲ ನನ್ನ ಮಗ ಅನ್ನೋ ಒಂದು ಕೋಪದಿಂದ ಹಿಂಗೆಲ್ಲ ಮಾತಾಡ್ಬಿಟ್ಟೆ. ಯಾಕ ಮನ್ಸೇ ಸಮಾಧಾನ ಆಗ್ತಿಲ್ವಲ್ಲ. ಅಲ್ಲ ಎಷ್ಟು ದಿವಸ ಅಂತ ಅವ್ರ ಮನೇಲಿ ಇರ್ತಾನೆ. ಅಲ್ಲ ಅವ್ರ ಮನೇಲಿ ಇರೋದಕ್ಕೆ ನನ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಕಿಚ್ಚೈತೆ. ಎಲ್ಲಾರು ಒಂದ್ ಆಗ್ಬಿಟ್ರಲ್ಲ, ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ ಅನ್ಕೊಂಡು ಎಲ್ಲಾರು ಅವ್ರ ಮಂತವಳೆ ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಎಲ್ಲಾರು ಕೆಟ್ಟವ್ರು ಮಾಡ್ತಿದ್ದಾರೆ, ಅವ್ರು ಮಾತ್ರ ಎಲ್ಲರಿಗಿಂತ ಒಳ್ಳೆಯವ್ರು ಆಗ್ಬಿಟ್ರಲ್ಲ. ಏನ್ ಮಾಡೋದು ಇವಾಗ? ಏನಾದ್ರೂ ಮಾಡ್ಬಿಟ್ಟು ನನ್ನ ಮಗನ್ಗೆ ಅಲ್ಲೇ ಬಿಡಬಾರ್ದು. ಜಾಸ್ತಿ ದಿವಸ ಅಲ್ಲೇ ಬಿಟ್ಬಿಟ್ರೆ ಇಲ್ದವೆಲ್ಲ ಹೇಳ್ಕೊಟ್ಟಿ ಸುಮ್ನೆ ನಮ್ ವಿರುದ್ಧ ಎತ್ಕಟ್ ಬಿಡ್ತಾರೆ. ಇನ್ನೂನು ನಾವೇ ತಪ್ಪು ಮಾಡ್ಕೊಂಡ್ಬಿಟ್ಟು ನನ್ನ ಮಗನ್ಗೆ ಏನಾದ್ರೂ ಮಾಡ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ಬೇಕಿತ್ತು, ಕಳ್ಸ್ಬಾರ್ದಿತ್ತು ಅವ್ರ ಮನೆಗೆ. ಇವ್ರಿಗೇನಾದ್ರೂ ಇವಾಗ ಹೇಳಕ್ ಹೋದ್ರೆ ಇವರು ನನ್ ಮೇಲೆ ರೇಗಾಡ್ತಾರೆ. ನಾನು ಏನ್ ಮಾಡ್ಲಿ, ಏನ್ ಮಾಡ್ಬೇಕಂತ ನನ್ಗೆ ದಿಕ್ಕೇ ತೋರಿಸ್ತಿಲ್ವಲ್ಲ. ಏನಾದ್ರೂ ಒಂದ್ ಐಡಿಯಾ ಮಾಡ್ಬೇಕಲ್ಲ. ಹೆಂಗಿದ್ರು ಗಿರ್ಜಿ ಕರ್ದಿದೀನಿ, ಬರ್ಲಿ ಮೊದ್ಲು ಗಿರ್ಜಿ ಬರ್ಲಿ, ಆಮೇಲಿಂದ ಇರೋದು. ನೆಮ್ಮದಿ ಹಾಳು ಮಾಡ್ತಿದಾರೆ, ನನಗ್ ಸಮಾಧಾನ ಇಲ್ದಂಗ್ ಮಾಡಿದಾರೆ. ನಮ್ಮ ಆಸ್ತಿಲೆಲ್ಲದನ್ನು ಪಾಲ್ ಮಾಡಿಸ್ಬಿಟ್ಟಿದ್ದಾರೆ. ಏನಾದ್ರೂ ಮಾಡ್ಬಿಟ್ಟು ಅವರಿಗೆ ನೆಮ್ಮದಿ ಇಲ್ದಂಗ್ ಮಾಡ್ಬೇಕು ಅಷ್ಟೇ. ನಮ್ಮ ಮನ್ಲಿ ಸಮಾಧಾನನೇ ಇಲ್ಲ. ಎಷ್ಟು ಚೆನ್ನಾಗಿದ್ದು, ಎಷ್ಟು ಖುಷಿಯಾಗಿದ್ದು. ನನ್ನ ಮಗ ನೋಡಿದ್ರೆ ಎಷ್ಟು ಖುಷಿಯಾಗಿದ್ದ ನಮ್ತವ. ಎಲ್ಲಾರ್ಗು ಏನು ಇಲ್ದಂಗೆ ನೆಮ್ಮದಿನೇ ಇಲ್ದಂಗ್ ಮಾಡ್ಬಿಟ್ರಲ್ಲ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಹೆಂಗ ಅವ್ರ ಮನೆಗೆ ಹೊತ್ತು ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ನನ್ನ ಮಗ ಎಲ್ಲೂ ಹೋಗ್ದಲ್ಲಿ ಸೀದಾ ಇನ್ನೊಂದ್ಸಲಿ ಮನೆಗ್ ಬಂದಿದ್ರೆ ಅತ್ಲಾಗಿ ಕರ್ಕೊಂಡ್ ಬಿಡ್ತಿದ್ದು ನಾವೇನೆ. ದೊಡ್ಡದಾಗಿ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ನ ಮಗನ್ಗೆ. ನನ್ನ ಮಗನ್ ಕರ್ಕೊಂಡು ಹೋಗಕ್ಕೆ ಅವ್ರು ಯಾರು ಇರ್ಬೇಕು ಅವರು? ಈಗ ನೋಡ ಅವ್ನು ಹೋಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟಾನಲ್ಲ ಅವನು. ನನಗೆ ಎಷ್ಟು ಹೊಟ್ಟೆ ಉರಿತೈತಿ ಇಲ್ಲಿ. ಮಂತ ಹೋದ್ರು ನೆನ್ನೆ ಬೇರೆ ಹೋಗೋಣ ಅಂತ, ಇವತ್ತು ಹೋಗೋಣ ಅಂತ ಹೇಳಿದ್ರೆ ಹೋಗಿ ಕರ್ಕೊಂಬರೋಣ ನಾನೇ ಅಂತ ಹೇಳಿದ್ರೆ ನೆನ್ನೆ ಬೇರೆ ಎಲ್ಲ ಜಗಳ ಮಾಡ್ಕೊಂಡ್ ಬಂದಿದೀನಿ. ಅವ್ರ ಚಿಕ್ಕಮ್ಮನ ಜೊತೆ ಜಗಳ ಮಾಡ್ಕೊಂಡು ಏನ್ ಎಲ್ಲಾರ್ಗು ಬೈದ್ ಬಂದ್ಬಿಟ್ಟಿದೀನಿ. ಇವತ್ತು ತಿರ್ಗಾ ಹೋಗ್ಬಿಟ್ಟು ಉಪಾಯ ಮಾಡಿದ್ರೆ ನಗ್ತಾರೆ, ಎಲ್ಲಾರು ಆಡ್ಕೊಳ್ತಾರೆ. ಏನ್ ಮಾಡೋಣ? ಎಲ್ಲದನ್ನು ಏನ್ ಮಾಡ್ಬೇಕಂತ ದಿಕ್ಕೇ ತೋರಿಸಿಲ್ಲ ನನಗಂತೂ. ಅಮರೇ ಇದಾಕೆ ಮಂತವ ಬರೆಯಂತೆ? ಯಾಕಮ್ಮರೆ, ಯಾಕೆ ಏನಾಯ್ತು? ಏನಮ್ಮರೆ, ಏನ್ ಸಮಸ್ಯೆ? ಏನ್ ಹೇಳನೆ ಗಿರ್ಜಿ ನನ್ ಸಮಸ್ಯೆ ನಿನ್ಗೂ ಗೊತ್ತಲ್ವೇನೆ. ತಾಯಿ ಸಂಕಟ ಹೊಟ್ಟೆ ಉರಿತೈತ್ ಕಣೆ. ನನ್ನ ಮಕ್ಳು ನೋಡಿದ್ರೆ, ನನ್ನ ಮಗ ನೋಡಿದ್ರೆ ಅವನು ದಿಲೀಪ ನನ್ಗೆ ಬಿಟ್ಟು ಅವ್ರ ಹೆಳ್ತಿ ಕರ್ಕೊಂಡು ಅಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ನಲ್ಲೇ. ಗಿರ್ಜಿ ಎಷ್ಟ್ ಹೊಟ್ಟೆ ಉರಿತೈತೆ, ಎಷ್ಟ್ ಬೇಜಾರಾಗ್ತೈತೆ ಅಂತ ನನಗ್ ಮಾತ್ರ ಗೊತ್ತು ಕಣೆ. ನನ್ ಕಷ್ಟ ನೀನಾದ್ರೂ ಒಂದ್ರಿಟ್ಟು ಅರ್ಥ ಮಾಡ್ಕೊಳೆ ಗಿರ್ಜಿ. ಸುಮ್ಕಿರಕ ಬೇಜಾರ್ ಮಾಡ್ಕೋಬೇಡ. ಏನ್ ಮಾಡಕ್ ಆಗುತ್ತಕ್ಕ ಇವಾಗ? ಏನು ಮಾಡಕ್ ಆಗಲ್ಲ. ನೀವ್ ನೋಡಿದ್ರೆ ಅವತ್ತು ಅವ್ನ್ ಕರ್ಕೊಂಡ್ ಬಂದ ತಾನೆ ದಿಲೀಪ. ಅವತ್ ಕರ್ಕೊಂಡ್ ಬಂದಿದ್ ದಿವಸ ನೀವು ಮನೆ ಒಳಗಡೆ ಕರ್ಕೊಂಡದಲ್ಲ ಸೇರಿಸ್ಕೊಂಡಲ್ಲ, ನೀವು ಜಗಳ ಮಾಡ್ಬಿಟ್ಟು ಅವನಿಗೆ ಬಾಯಿ ಬಂದಂಗ್ ಕಳಿಸ್ಬಿಟ್ರಿ ಪಾಪ. ಪಾಪ ಅವನ್ಗುನು ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಆದ್ರೂ ಪಾಪ ಅವನು ಗೌಡ್ರು ಮಂತ ಹೋಗ್ಬಿಟ್ಟು ಗೌಡ್ರು ಕಡೆಯಿಂದಾನು ಹೇಳಿಸ್ತಾ ಸಾವುಕಾರಿಗೆ. ಸಾವುಕಾರು ಗೌಡ್ರು ಮಂತ ಅವನು ಬೈದ್ಬಿಟ್ಟ. ಆಮೇಲಿಂದ ಪಾಪ ಎಲ್ಲೂ ದಿಕ್ ತೋರಿಸಲಿಲ್ಲ. ಏನ್ ಮಾಡೋದಂತ ಯೋಚನೆ ಮಾಡ್ಕೊಂಡ್ ಕುಂತಾಗ ಪಾಪ ರಂಗಜ್ಜ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಈಗ ರಂಗಜ್ಜ ಅವ್ರು ಕರ್ಕೊಂಡು ಹೋಗಿದಾರಂತ ನಾವು ಜಗಳ ಮಾಡಿದ್ರೆ ಆಗುತ್ತಾ? ಏನ ಅಣ್ಣನ್ ಮಗ ಅಂತ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದಾರೆ, ಬಿಡ್ರಿ ಅತ್ಲಾಗಿ. ಇದ್ ಬಿಡ್ರಿ, ಅಲ್ಲ ನೆಮ್ಮದಿ ಆಗತ್ಲಾಗಿ. ನೀವ್ ಇಲ್ಲಿದ್ದೀರಾ ಆರಾಮಾಗಿ, ಅವ್ರು ಅಲ್ಲಿದಾರ ಆರಾಮಾಗಿ, ಬಿಡ್ರಿ. ಇನ್ನೇನಕ್ ಚಿಂತೆ, ಇನ್ನೇನಕ್ ಯೋಚನೆ? ನೋಡಿ ಇವಳು ಗಿರ್ಜಿ ಹಂಗಲ್ಲ ಕಣೆ ನಾನು ಹೇಳ್ತಿರೋದು. ಅಲ್ಲ ಕಣೆ, ಅವ್ರ ಮಂತವಲ್ಲ ಎಷ್ಟ್ ದಿವಸ ಅಂತಾನೆ ಬಿಡೋದು? ನನ್ನ ಮಗ ಸೊಸೆಗೆ ಇಲ್ದವೆಲ್ಲ ಹೇಳ್ಕೊಟ್ಬಿಟ್ಟು ತಿರ್ಗಾ ನಮ್ ವಿರುದ್ಧ ಎತ್ಕಡ್ತಾರೆ. ಅವ್ನ್ ಗಜೇಂದ್ರಂಗೆ ಹೆಂಗೆ ಕರ್ಕೊಂಬಂದ್ಬಿಟ್ಟು ಬೇರೆ ಊರಲ್ಲಿ ಇದ್ದವನಿಗೆ ಕರ್ಕೊಂಬಂದ್ಬಿಟ್ಟು ಎತ್ಕಟ್ಬಿಟ್ಟು ಹೆಂಗೆ ಆಸ್ತಿಲೆಲ್ಲ ಪಾಲ್ ಕಿತ್ಕೊಂಡು ನೋಡು. ಹಿಂಗೆ ನನ್ನ ಮಗಂಗೂ ಎತ್ಕಟ್ಬಿಟ್ಟು ಆಸ್ತಿಲೆಲ್ಲ ಪಾಲ್ ಕಿತ್ಕೊಂಡ್ಬಿಟ್ಟು ನಮ್ಗೆ ಏನು ಇಲ್ದಂಗ್ ಮಾಡಿದ್ರೆ ನಾವ್ ಎಲ್ಲಿ ಹೋಗೋಣ? ಏನ್ ಮಾಡೋಣ ನೀನೇ ಹೇಳು? ಅಲ್ಲ ಅವನು ಗಜೇಂದ್ರಂಗೇನೆ ಹಿಂಗೆಲ್ಲ ಮಾಡಿದಾರ ಅಂದ್ಮೇಲೆ ನಮ್ ದಿಲೀಪಂಗ್ ಮಾಡ್ದಂಗಿರ್ತಾರ? ನೀನೇ ಹೇಳಮ್ಮ.
ಅದಕ್ಕೆ ಹೇಳ್ತಿರೋದು ಗಿರ್ಜಿ. ನಾನು ಹೇಳ್ತಿದ್ರಲ್ಲ, ನಿನಗೆ ಏನ್ ಬೇಕು ಸಹಾಯ ನಾನ್ ಮಾಡ್ತೀನಿ ಕಡೆ. ನಿನಗೆ ಏನೇನು ಹೆಲ್ಪ್ ಬೇಕು ನನ್ನ ಕಡೆಯಿಂದ ಪ್ರತಿಯೊಂದನ್ನು ಮಾಡ್ತೀನಿ. ನೀನ್ ತಲೆ ಕೆಡಿಸ್ಕೊಬೇಡ, ಸರಿನಾ? ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಿತ್ತು ಕಣೆ ಗಿರ್ಜಿ ನನ್ಗೆ. ಅಲ್ಲ ಕಣಕ, ಏನಾಯ್ತಂತ ಹೇಳು, ಏನ್ ಸಹಾಯ ಅಂತ. ಮೊದ್ಲು ನೀನ್ ಹೇಳಿದ್ರೆ ಮಾಡಕ್ ಆಗುತ್ತೆ, ಇಲ್ಲ ಆಗಲ್ಲ ಅಕ್ಕ ಅಂತ ಹೇಳ್ಬೋದು ನಾವು. ಏನು ಇಲ್ದಂಗೆ ಸಹಾಯ ಆಗ್ಬೇಕು ಕಣೆ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಹೇಳು? ಬಾಯ್ ಬಿಟ್ಟು ಹೇಳಿದ್ರೆ ಅಲ್ವೇನಕ್ಕ ನನಗೂ ಗೊತ್ತಾಗೋದು. ಯಾಕು ಇಲ್ಲ ಕಣೆ ಗಿರ್ಜಿ, ಅದೇ ಕಣೆ ಗಿರ್ಜಿ. ಈಗ ನೀನು ಏನಾದ್ರೂ ಒಂದ್ ಮಾಡ್ಬಿಟ್ಟು, ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಬಿಟ್ಟು ಹೇಳ್ಬಿಟ್ಟು, ಈಗ ಅದೇ ನನ್ನ ಮಗ ಸೊಸೆಗೆ ಏನಾದ್ರೂ ಮಾಡ್ಬಿಟ್ಟು ನಮ್ಮ ಮನೆಗ್ ಬಂದಂಗೆ ಕರ್ಕೊಂಡ್ ಬಂದ್ಬಿಡ್ತೀಯೇನೆ. ನಿಮ್ಮ ಅಮ್ಮ ಹೇಳಿರುವ ಏನು ಬೈಯಲ್ವಂತೆ, ಏನು ಜಗಳ ಮಾಡಲ್ವಂತೆ, ಬಂದ್ಬಿಡ್ಬೇಕಂತೆ ಅಂತ ಹೇಳ್ತೀಯ. ಸಾವುಕಾರರಿಗೆ ಗೊತ್ತಿಲ್ದಂಗೆ ನನ್ ಕೈಲೆಲ್ಲ ಹೇಳ್ ಕಳ್ಸಿರುವ. ಏನು ನಿಮ್ಮ ಅಮ್ಮಂಗೆ ಏನು ಬೇಜಾರಿಲ್ವಂತೆ, ಕೋಪ ಏನಿಲ್ವಂತೆ, ಮನೆಗೆ ಬಂದ್ಬಿಡ್ಬೇಕಂತೆ, ಬರ್ರಪ್ಪ. ಆಮೇಲಿಂದ ನಿಮ್ಮ ಅಪ್ಪನ್ ತಾವೆಲ್ಲ ಮಾತಾಡ್ಬಿಟ್ಟು ನಿಮ್ಮಮ್ಮ ಒಳಗಡೆ ಸೇರ್ಸ್ಕೊಳತ್ತಂತೆ ಅಂತ ಹೇಳ್ತೇನೆ ಗಿರ್ಜಿ. ಇದೊಂದ್ ಮಾತು ಹೇಳ್ಬಿಡೆ, ಹೇಳ್ಬಿಟ್ಟು ಹಂಗೆ ಗಿರ್ಜಿ. ಈಗ ನಮಗ್ ನೆಮ್ಮದಿ ಇಲ್ದಂಗ್ ಮಾಡ್ಬಿಟ್ಟಿದ ಆ ಕಡೆ ಅವ್ರೆಲ್ಲಾರು ಸೇರ್ಕೊಂಡ್ಬಿಟ್ಟು, ಆ ಗೌರಜ್ಜಿನೂ ಆ ರಂಗಜ್ಜ ಅವರೆಲ್ಲಾರು ಅವ್ರ ಮೊದ್ಲಿನೇ ಏನಾದ್ರು ಮಾಡ್ಬಿಟ್ಟು ಜಗಳ ಆಗ್ಬೇಕು. ಹಂಗೇನಾದ್ರೂ ಒಂದು ವ್ಯವಸ್ಥೆ ಮಾಡಬಾರೆ ಹಂಗೆ. ಏನು ಗೊತ್ತಾ, ಆ ರಮೇಶಪ್ಪಂದು ಸೊಸೆನು, ಆ ರಮೇಶಪ್ಪ ಅವ್ರಿಗೇನೆ ಒಂದ್ ಸ್ವಲ್ಪ ರಂಗಜ್ಜ ಗೌರಜ್ಜಿ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಮಾತೆತ್ತಿರ ಸರೋಜಮ್ಮ ಕುಮಾರಣ್ಣ ಅಂತ ಹೇಳ್ತಿರ್ತಾರೆ. ಅವ್ರವ್ರಲ್ಲೇನೆ ಏನಾದ್ರೂ ಮಾಡ್ಬಿಟ್ಟು ಜಗಳ ಮಾಡ್ಬೇಕು ಅವರು. ಹಂಗೇನಾದ್ರೂ ಒಂದು ಕುತಂತ್ರ ಮಾಡ್ಬಿಟ್ಟು ನನ್ನ ಮಗ ಸೊಸೆಗೆ ಕರ್ಕೊಂಡ್ ಬರ್ತೀನಿ, ನಿನ್ನಿಂದ ಸಹಾಯ ಮಾಡ್ತೇನೆ ಗಿರ್ಜಿ. ನಿನ್ ಏನ್ ಬೇಕು ನಾನ್ ನೋಡ್ಕೊಳ್ತೀನಿ ಕಡೆ, ಏನ್ ಬೇಕು ಎಲ್ಲಾ ಸಹಾಯ ನಾನ್ ಮಾಡ್ತೀನಿ. ಒಳ್ಳೆ ಚಾನ್ಸು ಗಿರ್ಜಿ, ಜಮಾಯಿಸು ಜಮಾಯಿಸು. ಏನೇನ್ ಬೇಕು ಎಲ್ಲ ಇಸ್ಕೋಬಹುದು ಅಮ್ಮಾರ ಹತ್ರ. ಇವ್ರ ಮಂತಲ್ಲೇ ಬಂದ್ಬಿಟ್ಟು ಯಾವಾಗ್ಲಾದ್ರೂ ಊಟ ಮಾಡ್ಕೊಂಡು ಹೋಗ್ಬೋದು. ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ಏನಾದ್ರೂ ತರಕಾರಿಗಳು, ಹಣ್ಣು ಹಂಪಲ್ಲು ಎಲ್ಲಾ ಕಿತ್ಕೊಂಡು ಹೋಗ್ಬೋದು. ತೆಂಗಿನಕಾಯಿ ಅಂತೆ, ಎಳ್ನೀರಂತೆ ಎಲ್ಲಾನು ಕಿತ್ಕೊಂಡು ಹೋಗ್ಬೋದು. ಜಮಾಯಿಸು ಜಮಾಯಿಸು, ಒಳ್ಳೆ ಟೈಮು ಇವಾಗ. ನನ್ಗಂತೂ ಬೇಕಿದ್ದೆ ಇದಲ್ವಾ, ನಾನು ಕಾಯ್ತಿದ್ದೆ ಇದೇ ಟೈಮ್ ಅಲ್ವಾ. ಯಾರಾದ್ರೂ ಒಬ್ರು ಸಿಗ್ತಾರೆ ಸಿಗ್ತಾರೆ ಅಂತ ನಾನು ಇಷ್ಟ ದಿವಸ ಕಾಯ್ತಿದ್ದೆ ಗಿರ್ಜಿ. ಜಮಾಯಿಸು, ಒಳ್ಳೆ ಚಾನ್ಸು. ಆಗಲ್ಲ ಇದಾಕಿ ಗಿರ್ಜಿ, ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆಗಲ್ಲ ನಿನ್ ಕೈಲಿ. ಅದೇ ಗಿರ್ಜಿ, ಆಗುತ್ತಾ ಆಗಲ್ಲ ಬಾಯ್ ಬಿಟ್ಟೇಳಿ. ನೀನ್ ಏನಾದ್ರೂ ಮಾಡ್ಬಿಟ್ಟು ನನ್ನ ಮಗ ಸೊಸೆಗೆ ಇಲ್ಲಿ ಬರಂಗ್ ಮಾಡ್ಬಿಡು. ನಾನು ಹಿಂಗೆಲ್ಲ ಹೇಳಿದೆ ಅಂತ ಹೇಳು ಸಾಕು. ಹಂಗೆ ಹೆಂಗಿದ್ರು ನೀನು ಗೌರಮ್ಮರ ಮಂತವ ದಿನಾಲು ಹೋಗ್ತಿರ್ತೀಯ ನೋಡು. ಹೋಗು ದಿನಾಲು. ಆ ರಮೇಶಪ್ಪಂದು ಹೆಂಡತಿ ಇದ್ದಾಳೆ ನೋಡು, ಪವಿತ್ರಮ್ಮ, ಅವಳಿಗೆ ಚುಚ್ಚು ಒಂಚೂರು ಹೇಳಿ 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 ಹೇಳಿ. ನಿಮ್ ಗೌರಜ್ಜಿ ನಿಮ್ ಅತ್ತೆ ಎಲ್ಲಾರ್ಗು ಹೆಲ್ಪ್ ಮಾಡ್ತೈತೆ, ಎಲ್ಲಾರ್ಗು ಸಹಾಯ ಮಾಡ್ತೈತೆ. ಆದ್ರೆ ನಿಮ್ಗೆ ಏನೇನು ಮಾಡ್ಕೊಡ್ತಿಲ್ವಲ್ಲ ಪಾಪ. ನಿನ್ ಗಂಡ ನೋಡಿದ್ರೆ ಅಷ್ಟು ದೂರದಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ, ಎಲ್ಲಾರ್ಗು ಕರೆದು 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 ಸಪೋರ್ಟ್ ಮಾಡುತ್ತೆ. ಬೋರ್ ಕೊಡ್ಸ್ಕೊಡ್ತಾರೆ, ಎಲ್ಲಾರ್ಗು ಕೋಳಿ ಫಾರಮ್ ಕುರಿ ಫಾರಮ್ ಎಲ್ಲ ಮಾಡ್ಕೊಡ್ತೀರಂತ ರಂಗಜ್ಜ ಕರೆಯುತ್ತಲ್ಲ. ನಿಮ್ ಮಗ ಪಾಪ ನಿಮ್ ಗಂಡ ಎಲ್ಲಾ ಕಡೆನು ಕೆಲ್ಸಕ್ಕೆ ಹೋಗ್ತಾನೆ. ಇಲ್ಲ ಏನಾದ್ರು ಮಾಡ್ಕೊಡ್ತೀನಂತ ಇವತ್ತಿನವ್ರಿಗಾದ್ರೂ ಹೇಳಾಯ್ತಾ ಅಂತೆಲ್ಲ ಏನಾದ್ರು ಹೇಳು. ಹೇಳ್ಬಿಟ್ಟು ಅವ್ರವ್ರಲ್ಲೇನೆ ಜಗಳ ಮಾಡ್ಬೇಕು. ಹಂಗೆ ಒಂದ್ ಪಿಟಿಂಗ್ ಇಟ್ಟು ಬಾರ ಗಿರ್ಜಿ. ದಿನಾಲು ಹೋಗ್ತಿರೋ, ದಿನಾಲು ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಹೇಳಿ 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 ಇವಳಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬಿಡು, ಸರಿನಾ? ಮಾತ್ರ ಅವನು ರಮೇಶಪ್ಪನು ಪವಿತ್ರಮ್ಮ ಇಬ್ರು ಅವ್ರ ಮನೆ ಬಿಟ್ಟು ಅವ್ರ ಮನೇಲಿ ಜಗಳ ಮಾಡ್ತಿರ್ಬೇಕು. ನೆಮ್ಮದಿನೇ ಇರಬಾರ್ದು ಒಟ್ನಲ್ಲಿ ಅವ್ರ ಮನೇಲಿ. ಹಂಗ್ ಮಾಡ್ಬೇಕು. ನಮ್ಗೆ ಇವಾಗ ಹೆಂಗೆ ನೆಮ್ಮದಿ ಇಲ್ದಂಗೆ ಹಾಳು ಮಾಡಿದಾರ ನೋಡು, ಹಂಗೆ ಅವ್ರಿಗೂ ನೀನ್ ಏನಾರ ಮಾಡ್ಬೇಕಣೆ ಗಿರ್ಜಿ. ಇದ್ಯಾಕೆ ಮಾತಾಡ ಗಿರ್ಜಿ, ಯಾಕೆ ಮಾತಾಡಿದ್ರೆ ಹಂಗೆ ನಿಂತ್ಕೊಂಡ್ಬಿಟ್ಟೆ? ಅಲ್ಲ ಕಣಕ, ಹಂಗೆಲ್ಲ ಮಾಡಕ್ ಆಗುತ್ತೇನಕ್ಕ? ಅಲ್ಲಿ ಅವ್ರ ಮನ್ಲಿ ಗೌರಜ್ಜಿ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಟ್ರೆ ಬಿಡ್ತಾರ ನನಗೆ. ನನ್ಗೆ ಎಷ್ಟ್ ಕಷ್ಟ ಆಗೋಗುತ್ತೆ ಗೊತ್ತೇನಕ್ಕ? ಮತ್ತೆ ಬೈದ್ ಗೀತ್ ಕಳಿಸ್ಬಿಟ್ರೆ ನನ್ಗೆ ಅವೆಲ್ಲ ಗಿರ್ಜಿನೇ ಗಿರ್ಜಕ್ಕನ ಇವೆಲ್ಲ ಹೇಳ್ಕೊಟ್ಟಿದ್ದು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ನನಗೆ ಎಷ್ಟ್ ಕಷ್ಟ ಆಗೋದು ಗೊತ್ತಾ? ಅಲ್ಲೆಲ್ಲಾನು ನಾನು ತಲೆ ಎತ್ಕೊಂಡು ತಿರ್ಗಾಡಕ್ ಆಗಲ್ಲ. ಹೆಂಗ ನಮ್ ಗೌರಜ್ಜಿ ಅವ್ರ ಮಂತ ಹೋದ್ರೆ ನನಗೆ 3 ಟೈಮ್ ಊಟ ಅಂತೆ, ತಿಂಡಿ ಅಂತೆ, ಅವ್ರ ಮನೇಲಿ ಏನೇನ್ ಬೇಕು ಎಲ್ಲ ಮಾಡಾಕುತ್ತೆ. ಜ್ಯೂಸ್ ಬೇಕಂದ್ರೆ ಜ್ಯೂಸ್, ಅವ್ರ ತೋಟಕ್ಕೆ ಹೋದ್ರೆ ತೆಂಗಿನಕಾಯಿ ಅಂತೆ, ಅದು ಇದು ಎಲ್ಲ ಹಾಕೊಂಡ್ಬರ್ತೀನಿ. ಹಣ್ಣು ಹಂಪಲ್ ಎಲ್ಲ ಕುಯ್ಕೊಂಡ್ಬರ್ತೀನಿ, ತರಕಾರಿಗಳು ಕುಯ್ಕೊಂಡ್ಬರ್ತೀನಿ. ಅಷ್ಟೊಂದೆಲ್ಲ ನನಗ್ ಸಹಾಯ ಮಾಡ್ತಾರೆ. ಹಂಗಾಗಿ ನಾನು ಅವ್ರಿಗೆ ಹೆಂಗೆ ಇದ್ ಮಾಡಕ್ಕಾಗುತ್ತೆ? ಇಲ್ಲ ಕಣಕ, ಹಂಗೆಲ್ಲ ಆಗಲ್ಲ. ಅಯ್ಯ, ಇದೊಳ್ಳೆ ಚೆನ್ನಾಗೈತ್ ಕಣ ಗಿರ್ಜಿ. ಲೇ ಗಿರ್ಜಿ, ಇವತ್ತಿಂದ ನಮ್ ತೋಟದಲ್ಲಿ ಏನೇನ್ ಬೇಕು ಎಲ್ಲ ಕುಯ್ಕೊಂಬ. ನಾನಿದೀನಿ. ಯಾರು ಆ ಗಿರ್ಜಿ ಹೋಗ್ಬಿಟ್ಟು ತೋಟದಲ್ಲಿ ಮಂತವ್ ಬಂದ್ರೆ ನಿನ್ಗೆ ಯಾರು ಏನು ಬೇಜಾರು ಮಾಡ್ಸಲ್ಲ ಕಣೆ. ನಿನ್ಗೆ ಏನೇನ್ ಬೇಕು ಎಲ್ಲ ನಾನ್ ಪ್ರತಿಯೊಂದು ಕೊಡ್ತೀನಿ ಕಣೆ ಗಿರ್ಜಿ. ನಿನ್ಗೆ ಏನೇನ್ ವ್ಯವಸ್ಥೆ ಬೇಕು ಪ್ರತಿಯೊಂದು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೇನಲ್ಲ, ಚಿಂತೆ ಯಾಕೆ ನಿನ್ಗೆ?
ಮಾತ್ರ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಅಷ್ಟೇ. ಹಂಗಾದ್ರೆ ಏನ್ ಪರವಾಗಿಲ್ಲ ಬಿಡಿ ಅಮ್ಮಾರೆ. ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಬಿಡ್ರಿ, ನೀವು ಆರಾಮಾಗಿರ್ರಿ. ಈಗ ಏನು ದಿಲೀಪಿಂಗ್ ಹೋಗ್ಬಿಟ್ಟು ಹೇಳ್ಬೇಕು ಅಷ್ಟೇ ತಾನೆ, ದಿಲೀಪಿಂಗು ಅವ್ರ ಸೊಸೆಗೂ ಇಲ್ಲಿ ಮನೆ ಬರೋಗ್ ಮಾಡ್ಬೇಕು. ಮಾಡ್ತೀನಿ, ಯೋಚನೆ ಮಾಡ್ಬೇಡ್ರಿ ನೀವು, ತಲೆ ಯಾಕೆ ಕೆಡಿಸ್ಕೊಳ್ತೀರಾ? ನಾನು ಇರೋದೇನು ಕೇಳ್ರಿ, ಇಂಥ ಕೆಲಸ ಮಾಡೋದಕ್ಕೆ ಅಲ್ವಾ? ಹೋಗ್ತೀನಿ ಸುಮ್ಕಿರ್ರಿ. ಇವಾಗ ಒಳ್ಳೆ ಟೈಮು, ಈ ಟೈಮಲ್ಲಿ ಸಾಮಾನ್ಯಕ್ಕೆ ಮಂತವ ಯಾರು ಇರಲ್ಲ ಅನ್ಸುತ್ತೆ. ಅದೇ ಬೋರಿಂಗ್ ಲಾರಿ ಬೇರೆ ಬರುತ್ತೆ, ಬೋರ್ ಕೊರ್ಸೋದಕ್ಕೆ ಅಂತ ಎಲ್ಲಾರು ಹೊಲ್ತಾ ಹೋಗಿರ್ತಾರೆ. ಇದೇ ಟೈಮು, ಈ ಟೈಮ್ ನೋಡ್ಕೊಂಡೆ ಹೋಗ್ಬೇಕು. ಯಾಕಂತೀರಾ, ಅವ್ರ ಮನೆಯಲ್ಲಿ ಎಲ್ಲಾರು ಯಾವಾಗ ನೋಡಿರೋ ಜನಗಳು ಇದ್ದೇ ಇರ್ತಾರೆ. ಹೊಲ ಗದ್ದೆ ತೋಟ ಆ ಕಡೆ ಈ ಕಡೆ ಹೋಗಿರ್ಬೇಕಾದ್ರೆ ಟೈಮ್ ನೋಡ್ಕೊಂಡು ನಾನು ನಮ್ಮ ರಮೇಶ್ ಅಪ್ಪಂಗನು ಪವಿತ್ರ ಅಪ್ಪಂಗನು ಫಿಟ್ಟಿಂಗ್ ಇಡ್ತಿರ್ಬೇಕು. ಅವಾಗ ಹೋಗ್ಬಿಟ್ಟು ಒಳ್ಳೆ ಟೈಮು, ಹೋಗ್ ಬರ್ತೀನಿ, ಸರಿನಾ? ಹೋಗುವ. ನನಗೆ ಮನ್ಸಿಗೆ ಸಮಾಧಾನ ಇಲ್ದಂಗ್ ಮಾಡಿದಾರೆ. ನನ್ ಗಂಡ ಪಾಪ ಕೊರಗಾಡ್ತಿದ್ದಾನೆ, ಮಗ ಇಲ್ದಂಗೆ. ಆಸ್ತಿಲೆಲ್ಲ ಪಾಲ್ ಕಿತ್ಕೊಂಡ್ರು ಅಂತ ಕೊರಗಾಡ್ತಿದ್ದಾನೆ. ರಾತ್ರಿ ಎಲ್ಲ ಊಟ ಮಾಡಲ್ಲ, ಟೈಮ್ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ನಮ್ಮ ತಮ್ಮಂದ್ರುಗಳು, ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮ ಇಬ್ರು ಅಳ್ತಾ ಕುಂತಿದ್ದಾರೆ, ಇಂಥ ಪರಿಸ್ಥಿತಿ ಮಾಡ್ಬಿಟ್ರಂತ. ಬರ್ಲಿ ಅವಳು, ಅವ್ರಿಬ್ರು ಬರ್ಬೇಕು ನನ್ನ ಮನೆಗೆ. ಏನಾದ್ರು ಮಾಡ್ಬಿಟ್ಟು ಆಮೇಲಿಂದ ಇರೋದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ನಾನ್ ಬಿಡ್ತೀನಿ ಅನ್ಕೊಂಡಿದ್ದಾರೆ, ಬಿಡ್ತೀನಿ. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾನು ಏನೇನ್ ಅನ್ಕೊಂಡಿದ್ದೀನ ಮನ್ಸಲ್ಲಿ ಎಲ್ಲ ಸಾಧಿಸೇ ಬಿಡ್ತೀನಿ. ನನ್ ಗಂಡ ಕೈಲಾಗ್ಲಿಲ್ಲ ಇಷ್ಟ ದಿವಸ ಅವ್ರಿಗೆ ಅಯ್ಯ ಅನ್ಸೋದಕ್ಕೆ, ನನ್ ತಮ್ಮನ ಕೈಲಾಗ್ಲಿಲ್ಲ. ಇನ್ಮೇಲಿಂದ ನಾನು ಗೊತ್ತೈತೆ ಏನ್ ಮಾಡ್ಬೇಕಂತ. ನಾನು ಯಾರು ಮೊದ್ಲೇನೇನೆ ಊರ್ ಸಾವುಕಾರ ಹೇಳ್ತಿ. ನನಗೆ ಏನೇನ್ ಮಾಡ್ಬೇಕಂತ ನನಗೆ ಕರೆಕ್ಟ್ ಆಗಿ ಗೊತ್ತೈತೆ. ನಾನು ಒಬ್ರ ಮೇಲೆ ಸೇಡ್ ಇಟ್ಕೊಂಡೆ ಅಂದ್ರೆ ಅವರಿಗೆ ಬಿಡಲ್ಲ ನಾನು ಸೇಡ್ ತೀರಿಸ್ಕೊಂಡಲೆ. ನನಗೆ ಅಷ್ಟು ನೆಮ್ಮದಿ ಹಾಳು ಮಾಡಿದೀನ. ಮೊದ್ಲು ನನ್ನ ಮಗ ಸೊಸೆ ಬರ್ಲಿ ಇಲ್ಲಿ, ಆಮೇಲಿಂದ ಇರೋದು ಒಂದೊಂದಾಗಿ ನನಗೆ ಗೊತ್ತೈತೆ ಚೆನ್ನಾಗಿ ಏನೇನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ರೀ ಇದ್ಯಾಕ್ರಿ, ಯಾಕೇನಾಯ್ತು? ಎಲ್ಲ ಹೋಗ್ತಿರಂಗಿದ್ದೀರಾ? ಎಲ್ರಿ ಹೋಗ್ತಿರೋದು? ಎಲ್ಲೂ ಇಲ್ಲ ಕಣೆ ಶಶಿ, ಇಲ್ಲೇ ಹೊಲತ್ತವಲಾರ ಹೋಗ್ ಬರೋದಂತ ಹೋಗ್ತಿದ್ದೀನಮ್ಮ. ಇನ್ನೇನ್ ಮಾಡ್ತೀಯ? ಎಲ್ಲಾರು ಅಲ್ಲಿ ಹೊಲದತ್ರ ಬೋರಿಂಗ್ ಲಾರಿ ಬೇರೆ ಬಂದೈತೆ, ಬೋರ್ ಕೋರಿಸಿದಾರ ಅಂತ ಬೇರೆ ಹೇಳ್ತಿದ್ರಲ್ಲ, ಅದಕ್ಕೆ ಹೋಗ್ ಬರೋದಂತ ನಾನು ಹೋಗ್ತಿದ್ದೀನಿ. ಇಬ್ರು ಇಲ್ಲೇ ನಿಂತಿದ್ದಾರೆ, ಹೆಂಗ? ನನ್ಗೂ ಇನ್ನು ಒಳ್ಳೇದೇ ಆಯ್ತು. ಇಬ್ರು ಆಚೆ ಕಡೆಯಿಂದ ನಿಂತಿದ್ದಾರೆ, ಒಳಗಡೆ ಹೋಗ್ಬಿಟ್ಟು ಬರ್ಬೇಕಿತ್ತು. ಹೆಂಗ ನಾನು ಏನೇನ್ ಅನ್ಕೊಳ್ತಿದ್ದೀನಿ ಹಂಗೆ ಆಗ್ತೈತೆ. ಒಳ್ಳೊಳ್ಳೆ ಕೆಲ್ಸನೇ ಆಗ್ತಿದಾವೆ. ಏನಪ್ಪ ದಿಲೀಪ, ಏನ್ ಸಮಾಚಾರ? ಸಮಾಚಾರ ಏನ್ ಇಲ್ಕಂಡ್ ಬಾರ್ ಗಿರ್ಜಕ್ಕಯ್ಯ, ಇನ್ನೇನ್ ಮಾಮೂಲಿ ಸಮಾಚಾರ. ಇಲ್ಲಿ ನಮ್ ಚಿಕ್ಕಮ್ಮನ ಮನೇಲಿ ಇದ್ದೀನಿ. ಸ್ವಲ್ಪ ದಿವಸದಲ್ಲೇನ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡಿದೀನಿ. ಏನ್ ಗಿರ್ಜಕ್ಕಯ್ಯ, ಏನ್ ಸಮಾಚಾರ? ಹಿಂಗ್ ಬಂದ್ಬಿಡ್ತಿಯಲ್ಲ, ಏನು? ನಮ್ ದೊಡ್ಡಮ್ಮಂಗ ಚಿಕ್ಕಮ್ಮಂಗ್ ಹುಡ್ಕೊಂಬಂದಿ ಅನ್ನು. ಚಿಕ್ಕಮ್ಮ ಸಾಮಾನ್ಯಕ್ಕೆ ಎಲ್ಲಾರು ಅವ್ರು ಹೊಲ್ದತ್ರ ಹೋದ್ರು. ಮನೆಯಲ್ಲಿ ಈಗ ಸದ್ಯಕ್ಕೆ ಯಾರೂನೇ ಇಲ್ಲ, ನಾನು ಶಶಿ ಇಬ್ರೇನೇನೆ. ಹೌದನ್ನಪ್ಪ, ನನಗೂ ಬೇಕಿದ್ದೆ ಅದೇ ಬಿಡು. ಏನಿಲ್ಲ ಕಣ, ಹಂಗಾರೆ ಮನೇಲಿ ಯಾರು ಇಲ್ಲ ಅನ್ನು. ನಿನ್ನ ಹತ್ರ ಏನೋ ವಿಚಾರ ಮಾತಾಡ್ಬೇಕಿತ್ತು ಕಣ ನಾನು. ಹೇಳ್ ಗಿರ್ಜಕಯ್ಯ, ಅದೇನ್ ಮಾತಾಡ್ಬೇಕಿತ್ತು ಅಂತ ಇಲ್ಲ ಹೇಳು, ಏನ್ ಪರವಾಗಿಲ್ಲ. ಅದರಲ್ಲಿ ಮುಚ್ಚುಮರೆ ಮಾಡ್ಕೊಳದಂತದ್ ಏನೈತೆ? ಯಾಪಿಲ್ಲ ಕಣ ಪಾಪ. ಲೇ ದಿಲೀಪ, ಎಷ್ಟು ದಿವಸ ಅಂತ ಇಲ್ಲೇ ಇರ್ತೀಯೋ? ನನ್ ಮಾತ್ ಕೇಳು. ನಿಮ್ ಮನೆಗ್ ಹೋಗ್ಬಿಡು ಸುಮ್ನೆ. ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಶ್ರೀಮಂತರು, ಚೆನ್ನಾಗಿ ನೋಡ್ಕೊಳ್ತಾರೆ. ನೀನ್ ಎಲ್ಲೂ ಕೆಲಸ ಮಾಡಂಗೂ ಇರಲ್ಲ, ಏನಿಲ್ಲ. ಹೊಲ ಗದ್ದೆ ತೋಟ ಎಲ್ಲ ನಿನ್ಗೆ ಬೇಕಾದಷ್ಟು ಐತೆ. ಮನೆ ಐತೆ, ತೋಟದ ಮನೆ ಐತೆ, ಕಾರ್ ಐತೆ, ದೊಡ್ಡ ಇದೈತೆ, ಏನು ದೊಡ್ಡ ಕಾರ್ಗಳಿದಾವೆ, ಟ್ಯಾಕ್ಟ್ರಿ ಇದಾವೆ. ಹೊಲ ಗದ್ದೆ ತೋಟ ಎಲ್ಲಾನು ಐತೆ. ಆರಾಮಾಗಿ ನಿಮ್ಮಲ್ಲೇ ಬೇರೆಯವರು ಕೆಲ್ಸಕ್ಕೆ ಬರ್ತಾರೆ. ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು ಕಳ್ಳ ಗಿರೀಶ. ದಿಲೀಪ, ಇಲ್ಲಿದ್ದು ಏನ್ ಮಾಡ್ತೀಯ? ನನ್ನ ಮಾತು ಕೇಳು. ಸುಮ್ನೆ ಹೋಗಿರ್ಜಕಯ್ಯ. ನಮ್ಮ ಅಪ್ಪ ಅಮ್ಮ ನಾನು ಎಷ್ಟು ಉಪಾಯ ಮಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿ ಹೋಗೋಣ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಕೇಳಿನ ಹೋಗ್ಬಿಟ್ಟು ಎಷ್ಟು ಅವಮಾನ ಮಾಡಿ ಕಳ್ಸಿರು ಗೊತ್ತಾ? ನಾನು ಮಾಡ್ದಲ್ಲೇ ಇರೋ ತಪ್ಪೇನು ಮಾಡಿದೀನ? ಹೆಂಗ್ ಬೈದ್ರು ಗೊತ್ತಾ ನಮ್ಮಪ್ಪ? ಅಲ್ಲ, ಆಮೇಲೆ ಗೌಡ್ರು ತಾವ ಹೇಳ್ಸಿರೋದನು, ಗೌಡ್ರು ತಾವ್ಲದನು ಬೈದ್ ಕಳಿಸ್ಬಿಟ್ರಲ್ಲ. ನಾನಂತದ್ ಏನ್ ತಪ್ಪು ಮಾಡಿದೆ ಅಂತ ನಮ್ಮ ಅಪ್ಪ ನನ್ನ ಮೇಲೆ ಅಷ್ಟೊಂದಾಗೆ ಸಾಧಿಸಿದ್ದಾರೆ. ಇವಾಗ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರು. ಇವಾಗ ತಿರ್ಗಾ ಹೋದ್ರೆ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಾರ ನನಗೆ? ಅಯ್ಯೋ, ನಮ್ಮ ಅಪ್ಪ ಸುಮ್ಮನೆ ಇದ್ರು ನಮ್ಮಮ್ಮ ಬಿಡ್ಗಿಡಲ್ಲ ನನಗೆ. ಸುಮ್ಕಿರ್ಗಿರ್ಜಕ. ಈಗ ಯಾರ ಮಗಂಗೆ ತಾನೇ ಆಸೆ ಇರಲ್ಲ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಂಡು ಹೆಂಡತಿ ಮಕ್ಳಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಮನೇಲಿ ಇರ್ಬೇಕಂತಾನೆ ನನಗೆ ದೊಡ್ಡ ಆಸೆ ಇತ್ತು. ಇವ್ರು ನೋಡಿರಿ ಇಂಥ ಕೆಲಸ ಮಾಡಿಬಿಟ್ರಲ್ಲ ನನಗೆ. ಏನು ಮಾಡೋದು ಹೇಳ್ರಿ ನಾನು? ಅದಕ್ಕೆ ಪಾಪ ನಮ್ಮ ಚಿಕ್ಕಮ್ಮ ಕಷ್ಟದಲ್ಲಿ ನನಗೆ ಆಗೈತೆ. ನನ್ನ ಚಿಕ್ಕಮ್ಮನ ಜೊತೆ ನಾನು ಚೆನ್ನಾಗಿರ್ತೀನಿ. ಚಿಕ್ಕಮ್ಮನ ಜೊತೆ ಇಲ್ಲೇನೆ. ಯಾರ ಹೇಳಿದ್ದು ನಿಮ್ಮಮ್ಮ ಬೈಯುತ್ತಂತ? ಲೋ ಗಿರೀಶ, ಇನ್ನೊಂದು ವಿಚಾರ, ಸತ್ಯದ ಮಾತು ಹೇಳ್ತೀನಿ ಕೇಳಿಲಿ.
ವಾ ಇದೆಲ್ಲ ವಿಚಾರ ನಾನೆಲ್ಲ ಹೇಳ್ತಿರೋದು. ನಿನಗೆ ಇಲ್ಲಿ ಬರೋದಕ್ಕೆ ಹೇಳ್ತಿರೋದು ನಾನೆಲ್ಲ ಕಣೋ. ವಾ ನಿಮ್ ಮನೆಗೆ ಹೋಗೋದಕ್ಕೆ ನಾನೆಲ್ಲ ಕಣೋ ಹೇಳ್ತಿರೋದು. ನಿಮ್ಮ ಅಮ್ಮನೇ ಕಣೋ ಬರೆಯಲಿದ್ದು ನನಗೆ. ವಾ ಯಾರಿಗೂ ಗೊತ್ತಿಲ್ದಂಗೆ ಕರೆದು ಬಿಟ್ಟು ಉಪಾಯ ಮಾಡ್ಬಿಟ್ಟು ವಾ ನನ್ನ ಮಗಂಗೂ ನನ್ನ ಸೊಸೆಗೂ ಹೋಗಿ ಹೇಳುವ. ಏನೋ ಅವತ್ತು ನನ್ಗೆ ಗೊತ್ತಾಗ್ಲಿಲ್ಲ, ನನ್ ತಪ್ಪಾಯ್ತು, ಒಂದ್ ಸ್ವಲ್ಪ ಕೋಪ ಇತ್ತು, ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ನನ್ನ ಮಗನ್ ಬೈದ್ಬಿಟ್ಟೆ. ದಿಲೀಪಂಗೂ ನನ್ನ ಸೊಸೆಗೂ ಬೈದ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟೆ. ಈಗ ಇನ್ ಮೇಲಿಂದ ಏನಿದ್ರು ನಾನು ಬೈಯಲ್ಲ ಅವರಿಗೆ. ಇಬ್ರು ಚೆನ್ನಾಗಿ ಬಂದ್ಬಿಟ್ಟು ಮನೇಲಿ ಇರ್ಲಿ ಅಂತ ಹೇಳೇ ಗಿರ್ಜಿ ಅಂತ ನನ್ನ ಕೈಲಿ ಹೇಳ್ ಕಳ್ಸಿರು. ಅದಕ್ಕೆ ಬಂದ್ ಹೇಳ್ತಿದೀನಿ. ಒಳ್ಳೆ ಚಾನ್ಸು ಕಳ್ಳ ದಿಲೀಪ. ನನ್ನ ಮಾತು ಕೇಳು. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಅಯ್ಯೋ ಅನ್ನೋದಕ್ಕಿಂತ ಹೆಂಗ ನಿಮ್ಮಲ್ಲಿ ನೀನು ಆರಾಮಾಗಿರು. ಈ ಇಷ್ಟ ದಿವಸ ಹೆಂಗ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿದ್ದೆ ತಾನೆ, ಹಂಗೆ ಇನ್ಮೇಲೆ ನಾನು ಇರ್ಬೋದು. ಆರಾಮಾಗಿದ್ದು ಮನೇಲಿ ಜೀವನ ಮಾಡ್ಕೊಂಡು ಹೋಗು. ಇಲ್ಲಿ ಎಷ್ಟ್ ದಿವಸ ಅಂತ ಇರ್ತೀಯ? ನನ್ನ ಮಾತು ಕೇಳು. ನೋಡು, ಯೋಚನೆ ಮಾಡು. ಇನ್ನೊಳ್ಳೇದಕ್ಕೂ ಹೇಳ್ತಿರೋದು. ಒಳ್ಳೆ ಚಾನ್ಸು ಮಿಸ್ ಮಾಡ್ಕೋಬೇಡ.